ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು 1962ರ ಸಮಯ. ಭಾರತದಲ್ಲಿ ಒಂದು ಮಹತ್ವದ ಬೆಳವಣಿಗೆ ನಡೀತಾ ಇತ್ತು. ಅವತ್ತು ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ನ ಉದಯ ಆಯಿತು. ಪಂಡಿತ್ ಜವಾಹರ್ಲಾಲ್ ನೆಹರು ವಿಕ್ರಮ್ ಸಾರಾಭಾಯ್ ಅವರ ಮಾತಿಗೆ ಕಟ್ಟು ಬಿದ್ದು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಈ ಹಂತದಲ್ಲಿ ಭಾರತದ ವಿರುದ್ಧ ಸಾಕಷ್ಟು ದೇಶಗಳು ಗುಟ್ರು ಹಾಕಿದ್ವು. ಸರಿಯಾಗಿ ಆಹಾರ ಕೊಡೋದಕ್ಕಾಗದೇ ಇರೋ ದೇಶ ಸ್ಪೇಸ್ ಸೈನ್ಸ್ನಲ್ಲಿ ಏನು ಮಾಡೋದಕ್ಕೆ ಹೊರಟಿದೆ, ಯಾರ ಮೇಲೆ ಈ ಸ್ಪರ್ಧೆ ಅನ್ನೋ ಟೀಕೆಗಳು ಕೂಡ ಕೇಳಿ ಬಂದವು. ಆಗ ವಿಕ್ರಮ್ ಸಾರಾಭಾಯ್, ನಾವು ಸ್ಪೇಸ್ ರಿಸರ್ಚ್ ಮಾಡೋದಕ್ಕೆ ಹೋಗ್ತಾ ಇರೋದು ಯಾರದ್ದೋ ಮೇಲಿನ ಪೈಪೋಟಿಗಲ್ಲ, ಬದಲಾಗಿ ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ಮಾತ್ರ ನಾವಿದನ್ನ ಮಾಡ್ತಾ ಇದ್ದೀವಿ ಅಷ್ಟೇ ಅಂತ ಹೇಳಿದರು. ಅಲ್ಲಿ ಸ್ಪೇಸ್ ರಿಸರ್ಚ್ ಸಂಸ್ಥೆ ತಲೆ ಎತ್ತಿತು. ಸುಮಾರು 7 ವರ್ಷಗಳ ಕಾಲ ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ ಅಂತಲೇ ಇದ್ದ ಆ ಸಂಸ್ಥೆ 1969ರ ಆಗಸ್ಟ್ 15ನೇ ತಾರೀಕು ಇಸ್ರೋ ಆಗಿ ಬದಲಾಯಿತು. ಆ ನಂತರ ನಡೆದದೆಲ್ಲ ಇತಿಹಾಸ. ಗೆಳೆಯರೆ, ಇಸ್ರೋ ಅನ್ನೋ ಸಂಸ್ಥೆ ಇವತ್ತು ಇಡೀ ಜಗತ್ತಿನ ಗಮನವನ್ನ ತನ್ನ ಕಡೆ ಸೆಳೀತಾ ಇದೆ. ಯಾವೆಲ್ಲ ದೇಶಗಳು ಇವತ್ತು ಇಸ್ರೋದ ಬಗ್ಗೆ ಮಾತಾಡಿದ್ವೋ ಆ ದೇಶಗಳೇ ಇವತ್ತು ಇಸ್ರೋದ ಜೊತೆ ಸಹಭಾಗಿತ್ವಕ್ಕೆ ಮುಂದಾಗ್ತಾ ಇವೆ. ನಾಸಾದಂಥ ಜಗತ್ತಿನ ಶ್ರೇಷ್ಠ ಸ್ಪೇಸ್ ಸಂಸ್ಥೆ ಕೂಡ ಇಸ್ರೋ ಜೊತೆ ಕಾರ್ಯನಿರ್ವಹಿಸೋದಕ್ಕೆ ಬಯಸ್ತಾ ಇದೆ. ಇನ್ನು ಇಸ್ರೋ ಇವತ್ತು ಜಗತ್ತಿನ ಪಾಲಿನ ಆಪದ್ಬಾಂಧವ ಕೂಡ. 100 ಸ್ಯಾಟಲೈಟ್ಗಳನ್ನು ಏಕಕಾಲದಲ್ಲಿ ಅಂತರಿಕ್ಷಕ್ಕೆ ಸೇರಿಸುವ ಶಕ್ತಿ ಇಸ್ರೋಗಿದೆ. ಚಂದ್ರಯಾನ, ಮಂಗಳಯಾನದಂಥ ಬಹುದೊಡ್ಡ ಸಾಧನೆಗಳನ್ನ ಮಾಡಿರೋ ಇಸ್ರೋ ಚಂದ್ರನ ಮೇಲೆ ಲ್ಯಾಂಡರ್ ಅನ್ನ ಇಳಿಸಿದ ಹೆಗ್ಗಳಿಕೆಗೂ ಪಾತ್ರ ಆಗಿದೆ. ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಾಹ್ಯಾಕಾಶ ಸಂಶೋಧನೆಗಳನ್ನು ನಡೆಸುವ, ಚಂದ್ರನ ಮೇಲಿಂದ ಸ್ಯಾಂಪಲ್ ಅನ್ನು ತರುವ ಸಾಕಷ್ಟು ಯೋಜನೆಗಳು ಕೂಡ ಇಸ್ರೋದ ಮುಂದಿವೆ. ಹೀಗಾಗಿ ಇಸ್ರೋ ಇನ್ನಷ್ಟು ಎತ್ತರಕ್ಕೆ ಬೆಳೆಯೋದರಲ್ಲಿ ಯಾವ ಅನುಮಾನಗಳೂ ಇಲ್ಲ. ಇಂಥ ಇಸ್ರೋ ಈಗ ತನ್ನ ಕನಸೊಂದನ್ನು ನನಸು ಮಾಡಿಕೊಳ್ಳುವ ಹಂತಕ್ಕೆ ಬಂದಿದೆ. ಇಲ್ಲಿವರೆಗೆ ಇಸ್ರೋದ ಉಡಾವಣಾ ಕೇಂದ್ರವಾಗಿದ್ದ ಶ್ರೀಹರಿಕೋಟಾಗೆ ಪರ್ಯಾಯವನ್ನು ಹುಡುಕೋದ್ರಲ್ಲಿ ಇಸ್ರೋ ಯಶಸ್ವಿಯಾಗಿತ್ತು. ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಕುಲಶೇಖರಪಟ್ಟಣಂನಲ್ಲಿ ಮತ್ತೊಂದು ಬಾಹ್ಯಾಕಾಶ ಉಡಾವಣಾ ಸ್ಟೇಷನ್ ಅನ್ನು ಪ್ರಾರಂಭ ಮಾಡೋದಕ್ಕೆ ಸಿದ್ಧತೆಗಳನ್ನು ನಡೆಸಿದ್ದು 2024ರ ಫೆಬ್ರವರಿ 8ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ಹೊಸ ಕಾಂಪ್ಲೆಕ್ಸ್ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು. ಅಲ್ಲಿಂದ 2 ವರ್ಷಗಳಲ್ಲಿ ಈ ಯೋಜನೆ ಪೂರ್ಣಗೊಳ್ಳುತ್ತೆ ಅಂತ ಹೇಳಲಾಯಿತು. ಆದರೆ ರೈತರಿಂದ ಭೂಮಿಯನ್ನ ವಶಕ್ಕೆ ಪಡೆಯುವಲ್ಲಾದ ವಿಳಂಬದಿಂದಾಗಿ ಇಸ್ರೋದ ಕನಸಿಗೆ ಸ್ವಲ್ಪ ಮಟ್ಟಿಗೆ ಬ್ರೇಕ್ ಬಿತ್ತು. ಈಗ ಎಲ್ಲ ಅಡೆತಡೆಗಳನ್ನ ನಿವಾರಿಸಿಕೊಂಡಿರುವ ಇಸ್ರೋ ಹೊಸ ಉಡಾವಣಾ ಕೇಂದ್ರದ ನಿರ್ಮಾಣಕ್ಕೆ ಚಾಲನೆಯನ್ನು ಕೊಟ್ಟಿದೆ. ಇದೇ ಮಾರ್ಚ್ 5ನೇ ತಾರೀಕು ಈ ಯೋಜನೆಗೆ ಚಾಲನೆ ಸಿಕ್ಕಿದೆ. ಅದರ ಉಸ್ತುವಾರಿಯನ್ನ ಸತೀಶ್ ಧವನ್ ಸ್ಪೇಸ್ ಸೆಂಟರ್ನ ಡೈರೆಕ್ಟರ್ ಎ ರಾಜರಾಜನ್ ಅವರು ವಹಿಸಿಕೊಂಡಿದ್ದಾರೆ. 2 ವರ್ಷಗಳಲ್ಲಿ ಕುಲಶೇಖರಪಟ್ಟಣದಿಂದ ನಭಕ್ಕೆ ರಾಕೆಟ್ಗಳು ಹಾರಲಿವೆ ಅನ್ನೋ ಭರವಸೆಯನ್ನ ಇಸ್ರೋ ಕೊಡ್ತಾ ಇದೆ. ಈ ಮೂಲಕ ಇಸ್ರೋದ ಬಹುದಿನಗಳ ಕನಸು ನನಸಾಗುವ ಕಾಲ ಹತ್ತಿರ ಬಂದಂತೆ ಕಾಣ್ತಾ ಇದೆ. ಇಲ್ಲಿ ಶ್ರೀಹರಿಕೋಟಾದ ಬಾಹ್ಯಾಕಾಶ ಉಡಾವಣಾ ಕೇಂದ್ರದ ಜೊತೆಗೆ ಮತ್ತೊಂದು ಉಡಾವಣಾ ಕೇಂದ್ರದ ಸ್ಥಾಪನೆ ಯಾಕೆ ಅನ್ನೋ ಕುತೂಹಲ ಸಾಕಷ್ಟು ಜನರಲ್ಲಿ ಇದ್ದೇ ಇರುತ್ತೆ. ಗೆಳೆಯರೆ, ಇಸ್ರೋದ ಲಾಂಚ್ ಪ್ಯಾಡ್ ಇರುವ ಶ್ರೀಹರಿಕೋಟ ಆಂಧ್ರಪ್ರದೇಶ ರಾಜ್ಯದ ತಿರುಪತಿ ಜಿಲ್ಲೆಯಲ್ಲಿದೆ. ಚೆನ್ನೈಗೆ ಇದು ತುಂಬಾ ಹತ್ತಿರದಲ್ಲಿದೆ. ಈ ಲಾಂಚ್ ಪ್ಯಾಡ್ ಭಾರತದ ಪೂರ್ವ ಕರಾವಳಿ ತೀರದಲ್ಲಿದೆ. ಸಾಮಾನ್ಯವಾಗಿ ಭೂಮಿಯ ತಿರುಗುವಿಕೆಯ ಕಾರಣದಿಂದ ಪೂರ್ವಕ್ಕೆ ಯಾವ ವಸ್ತು ಚಲಿಸುತ್ತೋ ಆ ವಸ್ತು ಹೆಚ್ಚು ವೇಗವನ್ನು ಪಡ್ಕೊಳ್ಳುತ್ತೆ. ಹಾಗೆಯೇ ಭೂಮಿಯ ಒಂದೊಂದು ಭಾಗದಿಂದ ನಭಕ್ಕೆ ವಸ್ತುಗಳು ಹಾರಿದಾಗ ಅವುಗಳ ವೇಗದಲ್ಲಿ ವ್ಯತ್ಯಾಸ ಇರುತ್ತೆ. ಸಮಭಾಜಕ ವೃತ್ತದಲ್ಲಿ ಈ ವೇಗ ಸ್ವಲ್ಪ ಹೆಚ್ಚೇ ಇರೋದ್ರಿಂದ ಹಾಗೂ ನಮ್ಮ ಶ್ರೀಹರಿಕೋಟ ಕೂಡ ಅದೇ ಭಾಗದಲ್ಲಿರೋದ್ರಿಂದ ಅದರ ಮಹತ್ವ ತುಸು ಹೆಚ್ಚು. ಹಾಗೂ ಇಲ್ಲಿಂದ ಉಡಾವಣೆಗಳು ನಡೆಸೋದು ತುಂಬಾನೇ ಸುಲಭ ಮತ್ತು ಕಡಿಮೆ ಖರ್ಚಿನ ಕೆಲಸ. ಹೀಗಾಗಿ ಶ್ರೀಹರಿಕೋಟ ಭಾರತದ ಪಾಲಿಗೆ ಅತ್ಯಂತ ಮಹತ್ವದ ಸ್ಥಳ ಅಂದರೆ ಖಂಡಿತ ತಪ್ಪೇನಾಗೋದಿಲ್ಲ. ಆದರೆ ಇಲ್ಲಿಂದ SSLVಗಳ ಉಡಾವಣೆಗೆ ಸ್ವಲ್ಪ ಮಟ್ಟಿಗೆ ತೊಂದರೆಗಳಿವೆ. ಹೀಗಾಗಿನೇ SSLVಗಳ ಉಡಾವಣೆ ಕಾರಣಕ್ಕಾಗಿಯೇ ಕುಲಶೇಖರಪಟ್ಟಣಂನಲ್ಲಿ ಹೊಸ ಲಾಂಚ್ ಪ್ಯಾಡ್ ಅನ್ನ ಸಿದ್ಧ ಮಾಡ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಏನಾಗುತ್ತೆ ಅಂದರೆ ದಕ್ಷಿಣಕ್ಕೆ ಅಂದರೆ ಪೋಲಾರ್ ಆರ್ಬಿಟ್ ಕಡೆಗೆ ಸಾಗುವ ರಾಕೆಟ್ಗಳು ನೇರವಾಗಿ ದಕ್ಷಿಣಕ್ಕೆ ಸಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಮೊದಲು ಆ ರಾಕೆಟ್ ಪೂರ್ವ ದಿಕ್ಕಿಗೆ ಹೋಗಿ ಆ ಬಳಿಕ ದಕ್ಷಿಣದ ಕಡೆಗೆ ತಿರುಗಬೇಕಾಗತ್ತೆ. ಅದಕ್ಕೆ ಕಾರಣ ಶ್ರೀಲಂಕಾ. ಇಲ್ಲಿ ಶ್ರೀಲಂಕಾ ಅನ್ನೋ ದೇಶ ಭಾರತದ ಬುಡದಲ್ಲಿ ಇರದೇ ಹೋಗಿದ್ದಿದ್ರೆ ಶ್ರೀಹರಿಕೋಟದಿಂದ ನೇರವಾಗಿ ದಕ್ಷಿಣದ ಕಡೆಗೆ ರಾಕೆಟ್ಗಳನ್ನು ಉಡಾಯಿಸಬಹುದಿತ್ತು. ಆದರೆ ಈಗ ಅದು ಸಾಧ್ಯ ಆಗೋದಿಲ್ಲ. ಅದಕ್ಕೆ ಕಾರಣ ಇದೇ ಶ್ರೀಲಂಕಾ. ಇಲ್ಲಿ ಏನಾಗುತ್ತೆ, ಇಸ್ರೋ ಉಡಾಯಿಸುವ ರಾಕೆಟ್ ನೇರವಾಗಿ ಪೋಲಾರ್ ಆರ್ಬಿಟ್ ಕಡೆಗೆ ಹಾರಿತು ಅಂತ ಇಟ್ಕೊಳ್ಳಿ. ಆ ಸಂದರ್ಭದಲ್ಲಿ ಏನಾದರೂ ಅಚಾತುರ್ಯ ಆಗಿ ರಾಕೆಟ್ ವಿಫಲ ಆದರೆ ಅದರ ಅವಶೇಷಗಳು ಶ್ರೀಲಂಕಾದ ಭೂಭಾಗದ ಮೇಲೆ ಬೀಳೋ ಸಂಭವ ಇರುತ್ತೆ. ಇದು ಸಾಕಷ್ಟು ಸಾವು ನೋವಿಗೆ ಕಾರಣ ಆಗಬಹುದು. ಹೀಗಾಗಿ ಇಸ್ರೋ ತನ್ನ ರಾಕೆಟ್ಗಳನ್ನು ಮೊದಲು ಪೂರ್ವ ದಿಕ್ಕಿನ ಕಡೆಗೆ ಹಾರಿಸುತ್ತೆ. ಆ ಬಳಿಕ ಅಂದರೆ ಶ್ರೀಲಂಕಾದ ವ್ಯಾಪ್ತಿ ಮುಗಿದ ನಂತರ ಅದು ದಕ್ಷಿಣಕ್ಕೆ ತಿರುಗಿ ಆರ್ಬಿಟ್ ಕಡೆಗೆ ಮುನ್ನುಗ್ಗುತ್ತೆ.
ಹೀಗೆ ಮಾಡೋದ್ರಿಂದ ಸಾಕಷ್ಟು ಇಂಧನ ಕೂಡ ಖರ್ಚಾಗುತ್ತೆ. ಇಲ್ಲಿ PSLV ಹಾಗೂ GSLVಗಳಂತಹ ದೊಡ್ಡ ರಾಕೆಟ್ಗಳಿಗೆ ಇದೇನಂತಹ ಸಮಸ್ಯೆ ಅಲ್ಲ. ಅಲ್ಲಿ ಹೆಚ್ಚಿನ ಇಂಧನವನ್ನು ತುಂಬಿಸೋದಕ್ಕೆ ಅವಕಾಶ ಇರುತ್ತೆ. ಆದರೆ SSLVಗಳಲ್ಲಿ ಇದಕ್ಕೆ ಅವಕಾಶ ಇರೋದಿಲ್ಲ. ಇವು ಚಿಕ್ಕ ರಾಕೆಟ್ಗಳಾಗಿರೋದ್ರಿಂದ ಅದರಲ್ಲಿನ ಫ್ಯೂಯಲ್ ತುಂಬ ಕಡಿಮೆ ಇರುತ್ತೆ. ಹೀಗಾಗಿ ಆ ರಾಕೆಟ್ಗಳಿಗೆ 500 kgಯಷ್ಟು ತೂಕದ ಸ್ಯಾಟಲೈಟನ್ನು ಪೋಲಾರ್ ಆರ್ಬಿಟ್ ಕಡೆಗೆ ಹಾರಿಸೋದು ಕಷ್ಟ ಕೂಡ ಆಗಬಹುದು. ಸೊ SSLVಗಳ ಉಡಾವಣೆಗೆ ಸೂಕ್ತವಾದ ಒಂದು ಸ್ಥಳ ಬೇಕು. ಅಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಆ ರಾಕೆಟ್ ಪೋಲಾರ್ ಆರ್ಬಿಟ್ ಕಡೆಗೆ ಚಲಿಸಬೇಕು. ಆ ನಿಟ್ಟಲ್ಲಿ ಈಗ ಕುಲಶೇಖರಪಟ್ಟಣಂ ಬಳಿ ಹೊಸ ರಾಕೆಟ್ ಲಾಂಚ್ ಪ್ಯಾಡನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇನ್ನು ಕುಲಶೇಖರಪಟ್ಟಣಂನಿಂದ ಆಗೋ ಅಡ್ವಾಂಟೇಜ್ ಏನು ಗೆಳೆಯರೆ? ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕುಲಶೇಖರಪಟ್ಟಣ. ಈ ಪ್ರದೇಶದಿಂದ ಪೂರ್ವಕ್ಕೆ ಶ್ರೀಲಂಕಾ ಇದೆ, ದಕ್ಷಿಣ ಭಾಗಕ್ಕೆ ಹಿಂದೂ ಮಹಾಸಾಗರ ಇದೆ, ಹಾಗೆ ದಕ್ಷಿಣದಲ್ಲಿ ಮತ್ತೊಂದು ನೆಲ ಅಂತ ಸಿಗೋದು ಅಂಟಾರ್ಟಿಕಾ. ಸೊ ಇಲ್ಲಿಂದ SSLVಗಳು ನೇರವಾಗಿ ಪೋಲಾರ್ ಆರ್ಬಿಟ್ ಕಡೆಗೆ ಹೋಗಬಹುದು. ಇಲ್ಲಿಂದ ಹಾರುವ ರಾಕೆಟ್ಗಳಿಗೆ ಯಾವುದೇ ಟರ್ನ್ ತಗೋಬೇಕಾದ ಅಗತ್ಯ ಇರೋದಿಲ್ಲ. ಹೀಗಾಗಿ ಈ ಕುಲಶೇಖರಪಟ್ಟಣಂನಲ್ಲೇ ಬಾಹ್ಯಾಕಾಶ ಲಾಂಚ್ ಪ್ಯಾಡ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಇಸ್ರೋ ಮುಂದಾಗಿದೆ. ಹಾಗೆ ನೋಡಿದರೆ ಸರ್ಕಾರ 2013ರಲ್ಲೇ ಈ ನಿರ್ಧಾರವನ್ನು ತಗೊಂಡಿತ್ತು. ಆದರೆ ಲ್ಯಾಂಡ್ ಅಕ್ವಿಸಿಷನ್, ಫಂಡ್ ರಿಲೀಸ್ ಹೀಗೆ ನಾನಾ ಕೆಲಸಗಳು ಬಾಕಿ ಇದ್ದ ಕಾರಣದಿಂದ ಆ ಪ್ರಾಜೆಕ್ಟ್ 2014ರವರೆಗೆ ಟೇಕ್ ಆಫ್ ಆಗಲಿಲ್ಲ. ಈಗ ಪ್ರಾಜೆಕ್ಟ್ಗೆ ಚಾಲನೆ ಸಿಕ್ಕಿದೆ. ಇನ್ನು 2-3 ವರ್ಷಗಳಲ್ಲಿ ಆ ಲಾಂಚ್ ಪ್ಯಾಡ್ ನಿರ್ಮಾಣ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕುಲಶೇಖರಪಟ್ಟಣದ ಲಾಂಚ್ ಪ್ಯಾಡ್ ನಿರ್ಮಾಣ ಆದ ನಂತರ ಇಲ್ಲಿಂದ ಒಂದು ವರ್ಷಕ್ಕೆ ಸುಮಾರು 20ರಿಂದ 30 SSLVಗಳನ್ನು ಅಂದರೆ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಗಳನ್ನು ಉಡಾಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಖಾಸಗಿ ವಸ್ತುಗಳು ಕೂಡ ಮುಂದಿನ ದಿನಗಳಲ್ಲಿ ರಾಕೆಟ್ಗಳ ನಿರ್ಮಾಣ, ಸ್ಯಾಟಲೈಟ್ಗಳ ಉಡಾವಣೆ ಅಂತ ಬಂದರೆ ಈಗಿರುವ ಶ್ರೀಹರಿಕೋಟಾದ ಮೇಲೆ ಹೆಚ್ಚು ಒತ್ತಡ ಬೀಳುವ ಸಾಧ್ಯತೆ ಇರುತ್ತೆ. ಇನ್ನು ಕುಲಶೇಖರಪಟ್ಟಣಂನಲ್ಲಿ ಲಾಂಚ್ ಪ್ಯಾಡ್ ಸಿದ್ಧ ಆದರೆ ಶ್ರೀಹರಿಕೋಟಾದ ಮೇಲಿನ ಒತ್ತಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೋ ಅವಕಾಶಗಳು ಕೂಡ ಇರುತ್ತವೆ. ಇನ್ನು ಈ ಲಾಂಚ್ ಪ್ಯಾಡ್ ಅಲ್ಲಿ 3 ಪ್ರಮುಖ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ SSLVಗಳ 2 ಹಾಗೂ 3ನೇ ಹಂತದ ನಿರ್ಮಾಣಕ್ಕೆ ಅಗತ್ಯವಾಗಿ ಬೇಕಾಗಿರುವ ಅಪರ್ ಸ್ಟೇಟ್ ಅಸೆಂಬ್ಲಿ ಫೆಸಿಲಿಟಿಯ 2 ಹಂತಗಳು ಹಾಗೂ ಲಾಂಚ್ ಸರ್ವಿಸ್ ಬಿಲ್ಡಿಂಗ್ ಕೂಡ ನಿರ್ಮಾಣ ಆಗ್ತಾ ಇದೆ. ಈಗಾಗಲೇ ಸಾಕಷ್ಟು ಖಾಸಗಿ ಸಂಸ್ಥೆಗಳು ರೀಯೂಸಬಲ್ ರಾಕೆಟ್ಗಳ ನಿರ್ಮಾಣದಲ್ಲಿ ಉತ್ಸಾಹ ತೋರ್ತಾ ಇವೆ. ಹೀಗಿರುವಾಗ ಮುಂದಿನ ದಿನಗಳಲ್ಲಿ ಭಾರತದ ಬಾಹ್ಯಾಕಾಶ ಕ್ಷೇತ್ರ ಕೂಡ ಖಂಡಿತ ದೊಡ್ಡದಾಗುತ್ತೆ. ಇನ್ನು ಇಲ್ಲಿವರೆಗೆ ಉಡಾಯಿಸಿರುವ ಸ್ಯಾಟಲೈಟುಗಳು ಭಾರತಕ್ಕೆ ಬೇಕಾದ ಅಗತ್ಯ ಮಾಹಿತಿಯನ್ನು ಪೂರೈಸ್ತಾ ಇವೆಯೇ ಹೊರತು ಇನ್ಯಾವುದೇ ದೇಶದ ಮೇಲೆ ಕಣ್ಣಿಡೋದಕ್ಕೆ, ಜಾಸೂಸಿ ಮಾಡೋದಕ್ಕೆ ಬಳಕೆ ಆಗ್ತಾ ಇಲ್ಲ. ಇನ್ನು ಭಾರತ ಯಾವುದೇ ವಿಷಯದಲ್ಲೂ ಕೂಡ ಸ್ಪೇಸ್ ರೇಸ್ಗೆ ಇಳಿದಿಲ್ಲ. ಹಾಗಿದ್ರೂ ಚೈನಾಗಿಂತ ಮೊದಲೇ ಭಾರತ ಮಂಗಳಯಾನವನ್ನು ಮಾಡಿದೆ. ಹಾಗೇನೆ ಚೈನಾದ ಬೆನ್ನಲ್ಲೇ ಚಂದ್ರಯಾನದಲ್ಲಿ ಲ್ಯಾಂಡರ್ ಅನ್ನ ಚಂದ್ರನ ಮೇಲೆ ಇಳಿಸಿದೆ. ಸೊ 6 ದಶಕಗಳ ಹಿಂದೆ ವಿಕ್ರಮ್ ಸಾರಾಭಾಯಿ ಹೇಳಿದ ಮಾತುಗಳನ್ನ ಇವತ್ತಿಗೂ ಕೂಡ ಇಸ್ರೋ ಪಾಲಿಸ್ತಾ ಬರ್ತಾ ಇದೆ. ಹಾಗೇನೆ ದೇಶದ ಭದ್ರತೆಗೆ ಬೇಕಾದ ಸ್ಯಾಟಲೈಟ್ಗಳನ್ನು ಕೂಡ ಇಸ್ರೋ ನಿರ್ಮಾಣ ಮಾಡಿದೆ. ಈಗ ಇಸ್ರೋ ತನಗಾಗಿ ಒಂದು ಲಾಂಚ್ ಪ್ಯಾಡ್ ಅನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದು ಅದರಲ್ಲಿ ಬೇಗ ಅವರಿಗೆ ಯಶಸ್ಸು ಸಿಗಲಿ, ನಿಗದಿತ ಸಮಯದಲ್ಲಿ ಆ ಲಾಂಚ್ ಪ್ಯಾಡ್ ನ ನಿರ್ಮಾಣ ಆಗಲಿ ಅಂತ ಆಶಿಸೋಣ. ಇದು ಗೆಳೆಯರೆ ಇಸ್ರೋ ಕುಲಶೇಖರಪಟ್ಟಣಂನಲ್ಲಿ ನಿರ್ಮಿಸೋದಕ್ಕೆ ಹೊರಟಿರುವ ಲಾಂಚ್ ಪ್ಯಾಡ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.